ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ಜಾಬ್ ಅಪ್ಡೇಟ್ಗೆ ಸ್ವಾಗತ. ರೈಲ್ವೆ ಇಲಾಖೆಯಲ್ಲಿ ಬೃಹತ್ ನೇಮಕಾತಿ ಕೂಡ ಶುರುವಾಗಿದೆ. 22,000 ಗ್ರೂಪ್ ಡಿ ಹುದ್ದೆಗಳಿಗೆ ಅರ್ಜಿಯನ್ನು ಕೂಡ ಮಾಡಿದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಕೂಡ ಹಾಕಬಹುದು. ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಕೂಡ ಮಾಡಿ. ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಸಾಕಷ್ಟು ಜನ ಕನಸನ್ನು ಕಾಣ್ತಾ ಇದ್ದಾರೆ. 22,000ಕ್ಕೂ ಹೆಚ್ಚು ಹುದ್ದೆಗಳು ಗ್ರೂಪ್ ಡಿ ಲೆವೆಲ್ 1 ಹುದ್ದೆಗಳಿಗೆ ಅರ್ಜಿಯನ್ನು ಕೂಡ ಮಾಡಿದ್ದಾರೆ. ನಿಮ್ದು 10th ಅಥವಾ ITA ಪಾಸ್ ಆಗಿರೋ ನೀವು ಕೂಡ ಅಪ್ಲಿಕೇಶನ್ ಕೂಡ ಹಾಕಬಹುದು. RRB ಗ್ರೂಪ್ ಡಿ ನೇಮಕಾತಿ 2026 ನಿಮಗೆ ಅರ್ಜಿ ಶುರುವಾಗೋದು 21 ಜನವರಿ ಅಂತ ಹೇಳ್ತಾರೆ, ನಾಳೆಯಿಂದ. ಇದು ಬಂದ್ಬಿಟ್ಟು ರಿವೈಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 31st ಕೂಡ ಆಗಿದೆ ಅಂತ. ಕ್ಲಾರಿಟಿನ ನೀವು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೋಡಬಹುದು. ಲಿಂಕ್ ನಿಮಗೆ ಬಯೋದಲ್ಲಿ ಕೊಟ್ಟಿರ್ತೀನಿ, ಲೈಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೋಡಿ, ಅಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ನಂತರ ನೋಡೋದ ಬಗ್ಗೆ 10th ಅಥವಾ ನೀವು ITA ಪಾಸ್ ಆಗಿದೆ ಅಪ್ಲಿಕೇಶನ್ ಕೂಡ ಹಾಕಬಹುದು. ವಯೋಮಿತಿ ಕನಿಷ್ಠ 18, ಗರಿಷ್ಠ 33. SC ST OBC EWS ಬಂದ್ಬಿಟ್ಟು ಸರ್ಕಾರದ ನಿಯಮದಂತೆ ನಿಮಗೆ ವಯೋಮಿತಿ ಕೂಡ ಇರುತ್ತೆ. ಹುದ್ದೆಗಳ ವಿವರವನ್ನು ನೋಡಿದ್ರೆ ಟ್ರ್ಯಾಕ್ ಮೇಂಟೈನರ್ 11,000, ಪಾಯಿಂಟ್ಸ್ ಮೆನ್ 1,000, ಸಹಾಯಕ ಹುದ್ದೆಗಳು ಒಟ್ಟು ಎಲ್ಲ ಸೇರಿಸಿ SNT CW TRD TLNDC ಲೋಕೋ ಶೆಡ್ ಬೆಡ್ಸ್ PV ಇತ್ಯಾದಿ ಹುದ್ದೆಗಳು ಸೇರಿ ಒಟ್ಟು 22,000 ಹುದ್ದೆಗಳು ಕೂಡ ಇದಾವೆ. ನೀವು ಅಫಿಷಿಯಲ್ RRB apply.government.in ವೆಬ್ಸೈಟ್ಗೆ ಹೋಗಿ ನೀವು ಲಾಗಿನ್ ಆಗಿ ನೀವು ಪೇಮೆಂಟ್ ಕೂಡ ಮಾಡಿ ಅಪ್ಲಿಕೇಶನ್ ಕೂಡ ಹಾಕ್ಬೋದು. ನಿಮಗೆ ಮೇನ್ ಥಿಂಗ್, ನಿಮಗೆ 10th ಮಾರ್ಕ್ಸ್ಗಳಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನಿಮ್ಮ ಹೆಸರು ಎಲ್ಲ ಮಾಹಿತಿಗಳನ್ನು ನೀವು ಹಾಕಬೇಕು. ಇನ್ ಕೇಸ್ ಏನಾದ್ರು ಮಿಸ್ಟೇಕ್ ಕೂಡ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಕೂಡ ಆಗುತ್ತೆ. ಫೀಸ್ ನೋಡೋದಾದ್ರೆ ಜನರಲ್ OBC EWSಗೆ 500 rupees ಕೂಡ ಇರುತ್ತೆ. CBT ಬರೆಯೋರಿಗೆ 400 ರೂಪಾಯಿ ನಿಮಗೆ ರಿಟರ್ನ್ ಕೂಡ ವಾಪಸ್ ಕೊಡ್ತಾರೆ. SC ST ಮಹಿಳಾ ಟ್ರಾನ್ಸ್ಜೆಂಡರ್ಗೆ 250 ಅಂಡ್ ನಿಮಗೆ CBT ಮುಖಾಂತರ 200 ರೂಪಾಯಿ ವಾಪಸ್ ಕೊಡ್ತಾರೆ ನಿಮಗೆ. ನೆಕ್ಸ್ಟ್ ನಂತರ ಆನ್ಲೈನ್ ಅಥವಾ ಡೆಬಿಟ್ ಕ್ರೆಡಿಟ್ ನಿಮಗೆ ಮಾಡಬಹುದು. ಮರುಪಾವತಿಯ ಪರೀಕ್ಷೆ ನಂತರ ನಿಮಗೆ 15ರಿಂದ 30 ದಿನಗಳ ನಿಮಗೆ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ. ನೀವು ಎಕ್ಸಾಮ್ ಬರೆದ ನಂತರ ನಿಮಗೆ ನಿಮಗೆ ಅಮೌಂಟ್ ಬಂದ್ಬಿಟ್ಟು ರೀಫಂಡ್ ಕೂಡ ಮಾಡ್ತಾರೆ. ಆಯ್ಕೆ ಪ್ರಕ್ರಿಯೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಕೂಡ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಮೆಡಿಕಲ್ ಟೆಸ್ಟ್ ಕೂಡ ಇರುತ್ತೆ. ತಾತ್ಕಾಲಿಕ ಎಕ್ಸ್ಪೆಕ್ಟೆಡ್ ಬಂದ್ಬಿಟ್ಟು ಮೇ ಜೂನ್ ಅಲ್ಲಿ ನಿಮಗೆ CBT ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ರಿಸಲ್ಟ್ ಜುಲೈ ಆಗಸ್ಟ್ ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ನಿಮಗೆ CBT ಮತ್ತೆ PET ಕಡ್ಡಾಯ ಆಗಿರುತ್ತೆ. ನಿಮಗೆ ಇದು ಹುಬ್ಬಳ್ಳಿ ವಲಯದಲ್ಲಿ ಕೂಡ ಅಪ್ಲಿಕೇಶನ್ ಇರೋ ಕಾರಣ ಕರ್ನಾಟಕದಲ್ಲಿ ಕೂಡ ನೇಮಕಾತಿ ಆಗೋ ಸಾಧ್ಯತೆ ಕೂಡ ಇದೆ. ದಯವಿಟ್ಟು ಅಪ್ಲಿಕೇಶನ್ ಹಾಕಿ. ಆ ಲಿಂಕ್ ಬಯೋದಲ್ಲಿ ಕೊಟ್ಟಿರ್ತೀನಿ, ಲೈಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸಂಪೂರ್ಣ ಮಾಹಿತಿನ ಹೋಗಿ ನೋಡಿ. ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ ಕೂಡ ಇರುತ್ತೆ, ಅಲ್ಲಿಗೆ ಹೋಗಿ ನೋಡಿ. ಅಪ್ಲಿಕೇಶನ್ ನಾಳೆ ಶುರು ಅಂತ ಹೇಳ್ತಿದ್ದಾರೆ, ಬಟ್ ಅದು ರೀಶೆಡ್ಯೂಲ್ ಕೂಡ ಆಗ್ತಾ ಇದೆ ಜನವರಿ 31st ಅಂತ ಹೇಳ್ತಿದ್ದಾರೆ. ನಾವು ನಿಮಗೆ ಅಧಿಕೃತ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ದಯವಿಟ್ಟು ಈ ವಿಡಿಯೋ ನೋಡಿ, ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.